ಆಗಮನ ಕಾಲದ 2ನೆಯ ವಾರ, ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಹೀಗೆಂದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನೂ ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಈ ವಾಚನವನ್ನ ವರ್ಷದಲ್ಲಿ ಅನೇಕ ಬಾರಿ ಕೇಳುತ್ತೇವೆ. ಆಗಮನ ಕಾಲದಲ್ಲಿ ವಿಶೇಷವಾಗಿ ಈ ವಾಚನವನ್ನು ಆಲಿಸುವಾಗ ಹೇಗೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಭಾರವನ್ನ ಕಡಿಮೆ ಮಾಡುತ್ತಾರೆ ಎಂಬುದಾಗಿ ಧ್ಯಾನಿಸೋಣ. ಪ್ರಭುವಿನ ಬರುವಿಕೆಗಾಗಿ ಸಿದ್ಧತೆಯನ್ನ ಮಾಡುವಾಗ ನನ್ನ ಭಾರವನ್ನ ಇಳಿಸಲು ಪ್ರಭು ಬರುತ್ತಾರೆ ಎಂಬಂತಹ ಆ ಧ್ಯಾನವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸಿದ್ಧತೆಯನ್ನ ಮಾಡೋಣ. ನಾವೆಲ್ಲರೂ ಬಳಲಿದ್ದೇವೆ, ಬೆಂಡಾಗಿದ್ದೇವೆ, ಪಾಪದ ಭಾರ ಹೊತ್ತು ಕಂಗಾಲಾಗಿದ್ದೇವೆ. ಇದನ್ನು ದೇವರು ಅರಿತಿದ್ದರು. ಮನುಷ್ಯ ತಾನು ಮಾಡುವ ಆಯ್ಕೆಯಿಂದ ಬಳಲಿ ಬೆಂಡಾಗುತ್ತಾನೆಯೇ ಹೊರತು ವಿಶ್ರಾಂತಿ ಪಡೆಯಲು ಸಾಧ್ಯವಿಲ್ಲ. ಮನುಷ್ಯನ ಆಸೆಯೇ ಹಾಗೆ. ಎಷ್ಟೇ ಗಳಿಸಿದರೂ, ಎಷ್ಟೇ ಪಡೆದರೂ ಇನ್ನೂ ಬೇಕು ಎನ್ನುವಂತಹ ಆ ಒಂದು ಆಸೆ ಮನಸ್ಸಿನಲ್ಲಿ ಮನೆ ಮಾಡುತ್ತದೆ. ಎಷ್ಟಿದ್ದರೂ ಸಾಲದು. ಬಹುಶಃ ಈ ಲೋಕದಲ್ಲಿ ನನಗೆ ಸಾಕು ಎನ್ನುವಂತಹ ವ್ಯಕ್ತಿಗಳು ಬಹಳ ಕಡಿಮೆ. ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವಂತಹ ಆ ಆತುರದಲ್ಲಿ ವಿಶ್ರಾಂತಿಯನ್ನ ಕಳೆದುಕೊಳ್ಳುತ್ತೇವೆ. ಆದ್ದರಿಂದಲೇ ಅನೇಕ ಬಾರಿ ಎಷ್ಟೋ ಹಣವಿದ್ದರೂ ನಿಶ್ಚಿಂತೆಯಿಂದ ಮಲಗುವುದು ಕಷ್ಟ. ಎಷ್ಟೇ ಸಿರಿತನವಿದ್ದರೂ 6 ಗಂಟೆಗಳ ನಿದ್ದೆ ಕಷ್ಟವಾಗಿ ಹೋಗುತ್ತದೆ. ಎಲ್ಲ ಇದ್ದರೂ ಏನೋ ಇಲ್ಲ ಎಂಬಂತಹ ಕೊರತೆ ಕಾಡುತ್ತದೆ. ಆದ್ದರಿಂದಲೇ ಹೇಳಿದ್ದು, ಮನುಷ್ಯ ಎಷ್ಟಿದ್ದರೂ ವಿಶ್ರಾಂತಿಯ ಕೊರತೆಯನ್ನು ಅನುಭವಿಸುತ್ತಾನೆ. ಎಷ್ಟೇ ದುಡಿದರೂ, ಎಷ್ಟೇ ಬಳಲಿದರೂ ಸುಖ, ಶಾಂತಿ, ಸಮಾಧಾನ ಒಂದು ರೀತಿಯಲ್ಲಿ ಮರೀಚಿಕೆಯಾಗಿ ಹೋಗುತ್ತದೆ. ಆದ್ದರಿಂದಲೇ ಮನುಕುಲವನ್ನ ಸ್ಪರ್ಶಿಸಲು, ಮನುಕುಲವನ್ನ ಪ್ರೀತಿಸಲು ಬಂದಂತಹ ಪ್ರಭು ಯೇಸು ಕ್ರಿಸ್ತರು, ಬಳಲಿ ಬೆಂಡಾಗಿರುವ ಜನರೇ ನನ್ನ ಬಳಿಗೆ ಬನ್ನಿರಿ, ನೀವು ಹುಡುಕುತ್ತಿರುವಂತಹ ಆ ವಿಶ್ರಾಂತಿಯನ್ನ ನಾನು ನಿಮಗೆ ಕೊಡುತ್ತೇನೆ ಎಂಬ ಭರವಸೆಯನ್ನು ನೀಡುತ್ತಾರೆ. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ. ನೊಗ ಸಹಜವಾಗಿಯೇ 2 ಎತ್ತುಗಳ, 2 ಕೋಣಗಳ, ಯಾವುದೇ 2 ಪ್ರಾಣಿಗಳ ಮೇಲೆ ಇರಿಸುವಂತಹ ಒಂದು ಸಾಧನ. ಆ ನೊಗದಲ್ಲಿ ಅನೇಕ ಉದ್ದೇಶಗಳಿವೆ. ಕೆಲವೊಮ್ಮೆ ಎಳೆಯ ಹೋರಿಯನ್ನ, ಎಳೆಯ ಕರುವನ್ನ ಅನುಭವ ಇರುವಂತಹ ಹಳೆಯ ವಯಸ್ಸಾಗಿರುವ ಎತ್ತಿನೊಂದಿಗೆ ಕಟ್ಟುತ್ತಾ ಅದನ್ನ ಪಳಗಿಸುವಂತಹ ರೀತಿಯನ್ನು ನಾವು ನೋಡಿರಬಹುದು. ನೊಗಕ್ಕೆ ಕಟ್ಟಲ್ಪಟ್ಟಂತಹ ಎಳೆಯ ಕರು, ಎಳೆಯ ಹೋರಿ ಆ ವಯಸ್ಸಾದಂತಹ ಅನುಭವ ಇರುವಂತಹ ಆ ಎತ್ತಿನಿಂದ ದಿನೇ ದಿನೇ ಕಲಿಯುತ್ತಾ ಹೋಗುತ್ತದೆ. ಹೀಗೆ ಪಳಗಿಸುವಂತಹ ಒಂದು ಸಾಧನ ನೊಗ. ಇನ್ನೊಂದು, ನೊಗದ ಮೂಲಕ ಭಾರವನ್ನ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಅಷ್ಟೊಂದು ಭಾರವನ್ನ ಹೊರಲು ಸಾಧ್ಯವಾಗುವುದು ನೊಗದಿಂದ. ಏಕೆಂದರೆ ಅದು ಸಮಾನವಾಗಿ 2 ಎತ್ತುಗಳ ಮೇಲೆ ಆ ಭಾರವನ್ನ ಇರಿಸುತ್ತದೆ. ಹೀಗೆ ಎಷ್ಟೇ ಭಾರವಿದ್ದರೂ ಅದನ್ನ ಹೊತ್ತು ಸಾಗಲು ಸಾಧ್ಯವಾಗುತ್ತದೆ. 2 ಎತ್ತುಗಳ ಮೇಲೆ ಇರುವಂತಹ ಆ ಭಾರದಿಂದ ಭಾರ ಕಡಿಮೆ ಆಗುತ್ತದೆ. ಒಂದು ನೊಗ ಎಲ್ಲ ಭಾರವನ್ನ ಕಡಿಮೆ ಮಾಡುತ್ತೆ, ಎತ್ತುಗಳಿಗೆ ಅಷ್ಟು ಭಾರವನ್ನು ನೀಡದೆ ಎಳೆದರೆ ಸಾಕು, ಹೀಗೆ ಮುಂದೆ ಸಾಗುವಂತಹ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಈ ಎಲ್ಲ ಅರ್ಥಗಳನ್ನ ನಾವು ತಿಳಿದ ನಂತರ ಪ್ರಭು ಯೇಸು ಕ್ರಿಸ್ತರು ತಮ್ಮ ನೊಗವನ್ನ ನಮ್ಮ ಹೆಗಲ ಮೇಲೆ ಇರಿಸಲು ಕರೆ ನೀಡುವಾಗ ನಮ್ಮನ್ನ ದೈವಿ ಚಿತ್ತದ ಹಾದಿಯಲ್ಲಿ ಪಳಗಿಸುವಂತಹ ಒಂದು ಆಹ್ವಾನವನ್ನು ಪ್ರಭು ಯೇಸು ಕ್ರಿಸ್ತರು ನೀಡುತ್ತಾರೆ. ಎರಡನೆಯದಾಗಿ, ಆ ನೊಗ ಹಗುರವಾದುದು, ನಮ್ಮೆಲ್ಲ ಭಾರವನ್ನು ಅವರು ಹೊತ್ತು
ನಮ್ಮ ಭಾರವನ್ನ ಕಡಿಮೆ ಮಾಡುತ್ತಾರೆ. ನೊಗದ ಸಹಜವಾದ ಒಂದು ಅಂಶ ಭಾರವನ್ನ ಕಡಿಮೆ ಮಾಡುವಂಥದ್ದು. ಪ್ರಭು ಯೇಸು ಕ್ರಿಸ್ತರು ಅವರ ನೊಗವನ್ನು ನಮ್ಮ ಮೇಲೆ ಇರಿಸಿ ಇನ್ನೊಂದು ಭಾಗದಲ್ಲಿ ಅವರೇ ನಿಂತು ನಮ್ಮ ಭಾರವನ್ನ ಕಡಿಮೆ ಮಾಡುತ್ತಾರೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಗಮನ ಕಾಲದಲ್ಲಿ ಪ್ರಭುವಿನ ನೊಗವನ್ನು ನಮ್ಮ ಮೇಲೆ ಇರಿಸಿಕೊಂಡು ಧೈರ್ಯದಿಂದ ಮುಂದೆ ಸಾಗೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಪಾಪದ ಭಾರವನ್ನು ಇಳಿಸಿ ಕೃಪೆಯ ಆ ವಿಶ್ರಾಂತಿಯನ್ನು ನಮಗೆ ನೀಡುತ್ತಾರೆ. ಆ ಕೃಪೆಯನ್ನ ಸ್ವೀಕರಿಸುತ್ತಾ ನಮ್ಮ ಕ್ರೈಸ್ತ ಜೀವನವನ್ನ ಭಕ್ತಿಯಿಂದ ವಿಶ್ವಾಸದಿಂದ ಜೀವಿಸೋಣ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.